ಆತ್ಮೀಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವ್ಯ ಸಾಹಿತ್ಯದ ಅರ್ಥ, ಪ್ರೇರಣೆಗಳ ಬಗ್ಗೆ ತಿಳಿಯೋಣ. ನಮ್ಮ ಚಲನಶೀಲವಾದ ಬದುಕಿನಲ್ಲಿ ಬದಲಾವಣೆ ಎನ್ನುವಂಥದ್ದು ತೀರ ಸಹಜ. ಅದು ಜೀವಂತಿಕೆಯ ಲಕ್ಷಣವೂ ಕೂಡ ಹೌದು. ಹಾಗೆಯೇ ಸಾಹಿತ್ಯದಲ್ಲೂ ಕೂಡ ಅದನ್ನು ನಾವು ಕಾಣ್ತೇವೆ. ಸಾಹಿತ್ಯದಲ್ಲೂ ಕೂಡ ಬದಲಾವಣೆಗಳನ್ನು ಕಾಣ್ತೇವೆ. ಕಾಲಕಾಲಕ್ಕೆ ಸಾಹಿತ್ಯ ಬದಲಾಗ್ತಾ ಬಂದಿರೋದನ್ನು ನಾವು ಗಮನಿಸ್ತೇವೆ. ಜೀವಂತ ಭಾಷೆಯ ಸಾಹಿತ್ಯದಲ್ಲೂ ಕೂಡ ಕಾಲಕಾಲಕ್ಕೆ ಬದಲಾವಣೆಗಳು ನಡೆದು ಬಂದಿರೋದನ್ನು ನಾವು ಸಾಹಿತ್ಯ ಚರಿತ್ರೆಯ ಪುಟಗಳಲ್ಲಿ ಗಮನಿಸ್ಬೋದು. ಜಗತ್ತಿನ ಯಾವುದೇ ಭಾಷೆಯ ಸಾಹಿತ್ಯವನ್ನು ನಾವು ಗಮನಿಸಿದರೂ ಈ ಮಾತು ನಿಜವಾಗಿರುತ್ತೆ. ಒಂದು ಮಾದರಿ ಬರವಣಿಗೆ ಕ್ರಮೇಣ ತನ್ನ ಉತ್ಸಾಹವನ್ನು ಕಳೆದುಕೊಂಡು, ಶಕ್ತಿಯನ್ನು ಕಳೆದುಕೊಂಡು ಸತ್ವಹೀನವಾಗುತ್ತೆ. ಒಂದು ಸಂಪ್ರದಾಯವಾಗಿ ರೂಪುಗೊಂಡಂತಹ ಕಾವ್ಯ ಮಾರ್ಗ ಕೆಲವು ಉತ್ತಮ ಕೃತಿಗಳನ್ನು ನೀಡಿದ ನಂತರದಲ್ಲಿ ತನ್ನನ್ನೇ ತಾನು ಅನುಕರಿಸ್ತಾ ಶಬ್ದವಿಲಾಸವಾಗಿ ತತ್ಕಾಲೀನತೆಯ ಅಗತ್ಯತೆಯನ್ನು ಪೂರೈಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆಗ ಅದಕ್ಕೆ ಪ್ರತಿಭಟನೆ ಎಂಬಂತೆ ಹೊಸ ರೀತಿಯ ಬರವಣಿಗೆ ಚಲಾವಣೆಗೆ ಬರುತ್ತೆ. ಕ್ರಮೇಣ ಅದು ಕೂಡ ಒಂದು ಸಂಪ್ರದಾಯವಾಗಿ ಇನ್ನೊಂದು ರೀತಿಯ ಬರವಣಿಗೆಗೆ ಅಥವಾ ಸಾಹಿತ್ಯ ರಚನೆಗೆ ಆದಿ ಮಾಡಿಕೊಡುತ್ತೆ. ಹೀಗೆ ನಮ್ಮ ಕನ್ನಡ ಸಾಹಿತ್ಯವನ್ನು ಕೂಡ ನಾವು ಗಮನಿಸಿದರೆ ಕಾಲದಿಂದ ಕಾಲಕ್ಕೆ ಅದು ಬದಲಾಗ್ತಾ ಬಂದಿರೋದನ್ನು ನಾವು ಗಮನಿಸ್ಬೋದು. ಚಂಪು ಸಾಹಿತ್ಯ ಚಳುವಳಿ ತರುವಾಯ ವಚನ ಸಾಹಿತ್ಯ ಚಳುವಳಿ ತರುವಾಯ ರಗಳೆಯ ತರುವಾಯ ಷಟ್ಪದಿಯ ತರುವಾಯ ಸಾಂಗತ್ಯ, ಹೀಗೆ ವಿವಿಧ ರೂಪಗಳ ಮೂಲಕ ಕನ್ನಡ ಸಾಹಿತ್ಯ ಬೆಳವಣಿಗೆ ಕಂಡು ಬಂದಿರೋದನ್ನು ನಾವು ಗಮನಿಸ್ಬೋದು. 1000 ವರ್ಷಗಳ ಇತಿಹಾಸದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಗಮನಿಸ್ತೇವೆ. ಆರಂಭದಲ್ಲಿ ಪಂಪ, ರನ್ನ, ಪೊನ್ನ, ನಾಗಚಂದ್ರ ಮೊದಲಾದಂತಹ ಕವಿಗಳು ಚಂಪುವಿನಲ್ಲಿ ಬರೆದರೆ, ನಂತರ 12ನೇ ಶತಮಾನದ ವೇಳೆಗೆ ಒಂದು ಮಹತ್ವದ ಪಲ್ಲಟ ಸಂಭವಿಸಿ ವಚನ ಚಳುವಳಿ ರೂಪುಗೊಳ್ಳುತ್ತೆ. ನಂತರದ ಹರಿಹರ ರಗಳೆಯನ್ನು ಬಳಸಿದರೆ ಹರಿಹರನ ನಂತರದ ಕವಿಗಳು ಷಟ್ಪದಿ, ಸಾಂಗತ್ಯವನ್ನು ಬಳಸ್ತಾರೆ. ಹೀಗೆ ಯಾವುದೇ ಸಾಹಿತ್ಯ ಪರಂಪರೆಯಲ್ಲಾಗಲಿ ಕಾಲಕಾಲಕ್ಕೆ ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತಾ ತನ್ನ ಕಾಲದ ಅಗತ್ಯಕ್ಕೆ ತಕ್ಕಂತೆ ಹೊಸ ರೂಪವನ್ನು ಪಡಿತಾ ಹೋಗಿರೋದನ್ನು ನಾವು ಗಮನಿಸ್ಬೋದು. ಆಧುನಿಕ ಕನ್ನಡದಲ್ಲೂ ಕೂಡ ನಾವು ಈ ಬದಲಾವಣೆಯನ್ನು ನಾವು ಕಾಣ್ತೇವೆ. ಕ್ರಿಸ್ತಶಕ 1700ರಿಂದ ಸ್ಥಗಿತಗೊಂಡಿದ್ದಂತಹ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಕಾಯಕಲ್ಪ ಸಿಗುತ್ತೆ. ಸುಮಾರು 2 ಶತಮಾನಗಳ ಕಾಲ ಪಂಡಿತರ ಸೊತ್ತಾಗಿ ಜೀವಂತಿಕೆ ಕಳೆದುಕೊಂಡಿದ್ದಂತಹ, ಜಡವಾಗಿದ್ದಂತಹ ಕನ್ನಡ ಸಾಹಿತ್ಯದಲ್ಲಿ ಹೊಸ ಜೀವ ಸಂಚಾರವಾಗುತ್ತೆ. 1921ರಲ್ಲಿ BM ಶ್ರೀಯವರು ಇಂಗ್ಲಿಷ್ ಗೀತೆಗಳು ಎನ್ನುವಂತಹ ಕವನ ಸಂಕಲನವನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿ ಆಗ್ತಾರೆ. ಆಗ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ ಚಳುವಳಿ ಶುರುವಾಗುತ್ತೆ. ಭಾರತದ ಸ್ವಾತಂತ್ರ್ಯದ ಹೋರಾಟ ಹಾಗೂ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಗಳು ಕನ್ನಡ ಸಾಹಿತ್ಯದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತವೆ. ಈ ಬೀರಿದ್ದರ ಪರಿಣಾಮ ಸಾಹಿತ್ಯದ ಮೂಲ ಸ್ವರೂಪವೇ ಏನಾಗುತ್ತೆ, ಬದಲಾಗ್ತಾ ಹೋಗುತ್ತೆ. ಹೀಗೆ BM ಶ್ರೀಯವರಿಂದ ಆರಂಭಗೊಂಡಂತಹ ಈ ನವೋದಯ ಸಾಹಿತ್ಯ ಚಳುವಳಿ ಬೇಂದ್ರೆ, ಕುವೆಂಪು, ಪೂತಿನ, ಹೀಗೆ ಮೊದಲಾದ ಕವಿಗಳ ಮೂಲಕ ಬೆಳೆದು ಬಂದು ಅದರ ಕಾವ್ಯ ಮಾರ್ಗ ನವೋದಯ ಕಾವ್ಯ ಮಾರ್ಗ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತೆ. ಆಧುನಿಕ ಕಾವ್ಯ, ರಮ್ಯ ಕಾವ್ಯ ಅಂತಲೂ ಕೂಡ ಇದನ್ನು ಕರಿತೇವೆ. 1950ರ ವೇಳೆಗೆ ನವೋದಯ ಕಾವ್ಯ ಮಾರ್ಗದ ಸತ್ವ ತೀರಿ ಹೋಗಿ ಹೊಸ ಕಾವ್ಯ ಮಾರ್ಗದ ಅವಶ್ಯಕತೆ ಇದೆ ಎಂಬ ಭಾವ ಹೆಚ್ಚಾಗಿ ಮೂಡಿಬರುತ್ತೆ. ನವೋದಯ ಕಾವ್ಯ ಮಾರ್ಗಕ್ಕೆ ಪ್ರತಿಭಟನೆಯಾಗಿ ಹೊಸ ಕಾವ್ಯ ಮಾರ್ಗವೊಂದು ಕನ್ನಡದಲ್ಲಿ ರೂಪ ತಾಳುತ್ತೆ 1950ರ ವೇಳೆಗೆ. ಅದನ್ನೇ ನಾವು ನವ್ಯ ಸಾಹಿತ್ಯ ಚಳುವಳಿ ಎನ್ನುವಂತಹ ಹೆಸರಿನಿಂದ ಕರೆಯುತ್ತೇವೆ. ನವ್ಯ ಅಂತ ಹೇಳಿದರೆ ಹೊಸತು ಎನ್ನುವ ಅರ್ಥ. ಈ ನವ್ಯತೆ ಎನ್ನುವ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಫ್ರಾನ್ಸ್ ದೇಶದಲ್ಲಿ ಬಳಕೆಗೆ ಬರ್ತದೆ. ಅಲ್ಲಿ ಅನಾವೋ ಎಂಬ ಪದ ಬಳಕೆಯಾಗುತ್ತೆ.
ಅನಾವೋ ಅಂದರೆ ಹೊಸ ಕಲೆ ಎನ್ನುವಂತಹ ಅರ್ಥ. ಈ ಪದ ಮೊದಲಿಗೆ ಗುಣವಾಚಕವಾಗಿ ಬಳಕೆಗೆ ಬಂದು ನಂತರ ಒಂದು ಮಾರ್ಗವನ್ನು ಸೂಚಿಸುವ ಪದವಾಗಿ ಅದು ಬಳಕೆಯಾಗೋದಕ್ಕೆ ತೊಡಗುತ್ತೆ. ಈ ಅನಾವೋ ಅಂದರೆ ಹೊಸ ಕಲೆ ಎನ್ನುವಂತಹ ಪದ. ಹಾಗಾಗಿ ನವ್ಯತೆ, ನವ್ಯ ಎನ್ನುವಂತಹ ಪದ ಮೊಟ್ಟ ಮೊದಲ ಬಾರಿಗೆ ಫ್ರಾನ್ಸ್ ದೇಶದಲ್ಲಿ ಬಳಕೆಗೆ ಬಂತು. ನವ್ಯತೆಯನ್ನು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಜ್ಞೆಯಾಗಿ, ಒಂದು ಮನಸ್ಥಿತಿಯ ಪ್ರತೀಕವಾಗಿ ಬಳಕೆಗೆ ತರ್ತಾರೆ. ನಂತರ ನವ್ಯತೆ ಎನ್ನುವಂತಹ ಪದವನ್ನು ಕನ್ನಡದಲ್ಲಿ ಇಂಗ್ಲೀಷ್ನ ಮಾಡರ್ನ್ ಎನ್ನುವಂತಹ ಪದಕ್ಕೆ ಸಂವಾದಿಯಾಗಿ ಬಳಕೆಗೆ ಬರುತ್ತೆ. ಇಂಗ್ಲೀಷ್ನ ಮಾಡರ್ನ್ ಎನ್ನುವಂತಹ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ನವ್ಯತೆ ಎನ್ನುವಂತಹ ಪದ ಬಳಕೆಗೆ ಬರುತ್ತೆ. ನವ್ಯತೆ, ನವ್ಯ ಅಂತಂದರೆ ಹೊಸತು ಎಂದಷ್ಟೇ ಅರ್ಥ. ನವ್ಯ ಸಾಹಿತ್ಯ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಬಹುಮುಖ್ಯ ಸಾಹಿತ್ಯ ಪಂಥವಾಗಿ 1950ರ ದಶಕದಿಂದ ಬೆಳೆದು ಬರುತ್ತೆ. ನವೋದಯ, ಪ್ರಗತಿಶೀಲ ಸಾಹಿತ್ಯ ಪ್ರವೃತ್ತಿಗಳಂತೆಯೇ ನವ್ಯ ಸಾಹಿತ್ಯವೂ ಕೂಡ ಪಾಶ್ಚಾತ್ಯ ಸಾಹಿತ್ಯದಿಂದಲೇ ಮೂಡಿ ಬಂದಂತಹ ಒಂದು ಸಾಹಿತ್ಯ ಧಾರೆ. ಅದು ಕೂಡ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದಲೇ ಕನ್ನಡ ಸಾಹಿತ್ಯದಲ್ಲಿ ಕಾಲಿರಿಸುತ್ತೆ. ನವ್ಯ ಸಾಹಿತ್ಯ ಪಶ್ಚಿಮದ ನಿಯೋ ಮಾಡರ್ನಿಸಮ್ ಲಿಟ್ರೇಚರ್ಗೆ ಸಂವಾದಿಯಾಗಿ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಎನ್ನುವಂತಹ ಪದವನ್ನು ನಾವು ಬಳಸ್ತಾ ಹೋಗ್ತೇವೆ. ನವ್ಯ ಕಾವ್ಯ ಎಂಬುದಕ್ಕೆ ಮಾಡರ್ನ್ ಪೊಯೆಟ್ರಿ ಎನ್ನುವಂತಹ ಪದವನ್ನು ಬಳಸ್ತೇವೆ. ನವ್ಯ ಎನ್ನುವುದಕ್ಕೆ ಮಾಡರ್ನ್, ನವ್ಯ ಕಾವ್ಯ ಎಂಬುದಕ್ಕೆ ಮಾಡರ್ನ್ ಪೊಯೆಟ್ರಿ ಎನ್ನುವಂತಹ ಪದವನ್ನು ನಾವು ಬಳಸ್ತೇವೆ. ಮಾಡರ್ನ್ ಅಂದರೆ ಹೊಸತು ಒಂದಷ್ಟೇ ಅರ್ಥ. ನವೋದಯ ಶಬ್ದಕ್ಕೂ ಕೂಡ ಹೊಸದರ ಉದಯ ಎಂದೇ ಅರ್ಥ. ನವ ಪ್ಲಸ್ ಉದಯ, ಹೊಸದರ ಉದಯ ಎಂದಷ್ಟೇ ಅರ್ಥ. ಆದರೆ ನವೋದಯ, ನವ್ಯ ಎರಡೂ ಶಬ್ದಗಳು ಶಬ್ದಕೋಶದ ಅರ್ಥದಲ್ಲಿ ಒಂದೇ ಆಗಿದ್ದರೂ ಕೂಡ ನವ್ಯ ಎಂಬುದಕ್ಕೆ ಇಂಗ್ಲೀಷ್ನಲ್ಲಿ ಮಾಡರ್ನ್ ಎನ್ನುವಂತಹ ಪದವನ್ನು ಬಳಸ್ತಾರೆ. ಮಾಡರ್ನ್ ಅಂತಂದರೆ ಅದು ನವ್ಯ ಎನ್ನುವಂತಹ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಆ ಪದವನ್ನು ನಾವು ಬಳಸ್ತೇವೆ. ಕನ್ನಡ ಸಾಹಿತ್ಯದಲ್ಲಿ ಈ ನವ್ಯತೆ, ನವ್ಯ ಎನ್ನುವಂತಹ ಪದವನ್ನು ಹೆಸರನ್ನು ಕೊಟ್ಟವರು, ನವ್ಯತೆ ಎನ್ನುವಂತಹ ಪದವನ್ನು ಬಳಸಿದವರು ಮೊಟ್ಟ ಮೊದಲ ಬಾರಿಗೆ ವಿ.ಕೃ. ಗೋಕಾಕ್ ಅವರು. ವಿ.ಕೃ. ಗೋಕಾಕ್ ಅವರು 1950ರ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಲೇಖಕರ ಸಾಹಿತ್ಯಗೋಷ್ಠಿಯ ಅಧ್ಯಕ್ಷತೆಯ ಭಾಷಣದಲ್ಲಿ ಅವರು ಈ ನವ್ಯತೆ ಅನ್ನುವಂತಹ ಪದವನ್ನು ಬಳಸ್ತಾರೆ. ನವ್ಯತೆಯ ಪ್ರಸ್ತಾಪವನ್ನು ಮಾಡ್ತಾರೆ. ಅಲ್ಲಿ ಗೋಕಾಕರು ಹೇಳಿದಂಥ ಮಾತು, ನವ್ಯ ಕಾವ್ಯವೆಂದರೆ ಆಧುನಿಕ ಕಾವ್ಯಕ್ಕಿಂತ ಬೇರೆಯಾದ ಕಾವ್ಯ, ವಿಶೇಷ ತಂತ್ರ ವಿಧಾನಗಳನ್ನು ಪಡೆದ ಕಾವ್ಯ ಎಂಬ ಅರ್ಥದಲ್ಲಿ ನಾನು ಆ ಶಬ್ದವನ್ನು ಪ್ರಯೋಗಿಸಿದ್ದೇನೆ ಅಂಥೇಳಿ ವಿ.ಕೃ. ಗೋಕಾಕ್ ಅವರು ಹೇಳ್ತಾರೆ. ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹೇಳೋದಾದರೆ ನವ್ಯ ಸಾಹಿತ್ಯ ಅನ್ನುವಂಥದ್ದು ಒಂದು ವಿಶಿಷ್ಟ ಸಂವೇದನೆ, ಒಂದು ವಿಶಿಷ್ಟ ಜೀವನ ಧೋರಣೆ, ವಿಶಿಷ್ಟ ರೂಪಗಳು, ವಿಶಿಷ್ಟ ಸೃಷ್ಟಿ ಪ್ರಕ್ರಿಯೆಯ ಪಾರಸ್ಪರಿಕ ಸಂಬಂಧದಿಂದ ಹುಟ್ಟಿದಂತಹ ವಿಶಿಷ್ಟ ಸಾಹಿತ್ಯ ಪರಂಪರೆಯೇ ನವ್ಯ ಸಾಹಿತ್ಯ ಚಳುವಳಿ ಅಂಥೇಳಿ ನಾವು ಹೇಳ್ಬೋದು. ಈ ನವ್ಯ ಸಾಹಿತ್ಯ ಎನ್ನುವಂಥದ್ದು ಇಂಗ್ಲೀಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಂತಹ ಆಂಗ್ಲ ಪ್ರಾಧ್ಯಾಪಕರ ಈ ಬೌದ್ಧಿಕ ಕಸರತ್ತಿನಿಂದ ಕನ್ನಡಕ್ಕೆ ಎರವಲಾಗಿ ಬಂದಂತಹ ಒಂದು ವಿಶಿಷ್ಟ ಮನೋಧರ್ಮದ ಸಾಹಿತ್ಯ ಚಳವಳಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಬಹುತೇಕ ನವ್ಯ ಸಾಹಿತ್ಯ ಚಳವಳಿಯ ಆರಂಭದ ಬಹುತೇಕ ಸಾಹಿತಿಗಳು ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಓದಿದಂತಹ ಇಂಗ್ಲೀಷ್ ಪ್ರಾಧ್ಯಾಪಕರುಗಳೇ ಹೆಚ್ಚಾಗಿದ್ದಂತಹ ಸಂದರ್ಭವನ್ನು ನಾವು ಕಾಣ್ಬೋದು. ನವ್ಯ ಸಾಹಿತ್ಯ ಕನ್ನಡದಲ್ಲಿ ನವೋದಯ ಸಾಹಿತ್ಯವನ್ನು ವಿರೋಧಿಸುವಂತಹ, ಅದಕ್ಕಿಂತ ಭಿನ್ನವಾದ ಕಾವ್ಯ ಮಾರ್ಗವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಹುಟ್ಟಿಕೊಂಡಂಥ ಒಂದು ವಿಶಿಷ್ಟ ಸಾಹಿತ್ಯ ಚಳವಳಿ ಅಂಥೇಳಿ ನಾವು ಹೇಳ್ಬೋದು. ಗೋಪಾಲಕೃಷ್ಣ ಅಡಿಗರು ತಮ್ಮ ನಡೆದು ಬಂದ ದಾರಿ ಎನ್ನುವಂತಹ ಕವನ ಸಂಕಲನದಲ್ಲಿ ನವ್ಯ ಸಾಹಿತ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಅವರು ಮುನ್ನುಡಿಯಲ್ಲಿ ಈ ನವ್ಯತೆಯ ಅಗತ್ಯತೆಯನ್ನು ಪ್ರತಿಪಾದಿಸ್ತಾರೆ. ಹಾಗಾಗಿ 1952ರಲ್ಲಿ ಪ್ರಕಟಗೊಂಡಂತಹ ಗೋಪಾಲಕೃಷ್ಣ ಅಡಿಗರ ಈ ನಡೆದು ಬಂದ ದಾರಿ ಎನ್ನುವಂತಹ ಕವನ ಸಂಕಲನ ಇದೆ, ಇದು ನವ್ಯ ಸಾಹಿತ್ಯದ ಆರಂಭದ ಬಿಂದು ಅಂತ ಹೇಳ್ಬೋದು. ನಂತರದಲ್ಲಿ ಅವರ ಕೃಷ್ಣನ ಕೊಳಲು, ಹಿಮಗಿರಿಯ ಕಂದರ
ಹೀಗೆ ಹಲವು ಕವಿತೆಗಳಲ್ಲಿ ನವ್ಯತೆ ಎನ್ನುವಂಥದ್ದು ಸ್ಪಷ್ಟ ರೂಪ ತಾಳುತ್ತೆ. ಅವರ ಚಂಡಮದ್ದಳೆ, ಭೂಮಿಗೀತ, ಹೀಗೆ ಹಲವು ಕವನ ಸಂಕಲನಗಳಲ್ಲಿ ನವ್ಯತೆಯ ಅಗತ್ಯತೆಯನ್ನು ಪ್ರತಿಪಾದಿಸುವುದರ ಜೊತೆಗೆ ನವ್ಯ ಸಾಹಿತ್ಯದ ಸ್ಪಷ್ಟ ಲಕ್ಷಣಗಳನ್ನು ಮೈದಳೆದುಕೊಂಡು ಆ ಕಾವ್ಯಗಳು ಹುಟ್ಟುತ್ತವೆ. ಹಾಗಾಗಿ ನವ್ಯ ಸಾಹಿತ್ಯದ ಬಗ್ಗೆ ಅಡಿಗರು ನಡೆದು ಬಂದ ದಾರಿ ಎನ್ನುವಂಥ ಕವನ ಸಂಕಲನದ ಮುನ್ನುಡಿಯಲ್ಲಿ ಹೀಗೆ ಹೇಳ್ತಾರೆ: ಕಾವ್ಯ ಸಂಪ್ರದಾಯದಲ್ಲಿ ಕಾಲಕಾಲಕ್ಕೆ ಆಗುವ ಬದಲಾವಣೆ ಕೇವಲ ತಂತ್ರಕ್ಕೆ, ಹೊಸ ನುಡಿಕಟ್ಟು, ಶಬ್ದ ಪ್ರತಿಮೆಗಳಿಗೆ ಮಾತ್ರ ಪರಿಮಿತವಾಗಿರುವುದಿಲ್ಲ. ಈ ಪರಿವರ್ತನೆ ಹೊಸತಾದ ಒಂದು ವಿಶಿಷ್ಟ ಜೀವನ ದೃಷ್ಟಿ, ರಾಷ್ಟ್ರ ಜೀವನ ದೃಷ್ಟಿ, ಪರಿವರ್ತನೆಗೊಂಡ ಜನಜೀವನದ ಪರಿಣಾಮದ ಪ್ರತಿಮೆ ಅಂತ ಹೇಳ್ಬಿಟ್ಟು ಅವರು ಆ ನಡೆದು ಬಂದ ದಾರಿ ಎನ್ನುವಂತಹ ಕವನ ಸಂಕಲನದ ಆರಂಭದ ನುಡಿಯಲ್ಲಿ ನವ್ಯ ಸಾಹಿತ್ಯದ ಅಗತ್ಯತೆಯನ್ನು ಪ್ರತಿಪಾದಿಸ್ತಾರೆ. ಹೀಗಾಗಿಯೇ ಅಡಿಗರನ್ನು ನವ್ಯ ಯುಗದ ಪ್ರವರ್ತಕರು ಅಂಥೇಳಿ ನಾವು ಕರಿತೇವೆ. ಒಟ್ಟಾರೆಯಾಗಿ ನವ್ಯತೆ ಎನ್ನುವಂಥದ್ದು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಸಾಹಿತ್ಯ ಮಾರ್ಗವನ್ನು ಸೂಚಿಸುವಂತಹ ಪರಿಕಲ್ಪನೆಯಾಗಿ ಬಳಕೆಯಲ್ಲಿ ಇರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯದಲ್ಲಿ ಈ ಮಾರ್ಗ 1950ರಿಂದ 1980ರ ದಶಕದವರೆಗೂ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಹಾಗಾಗಿ ಈ ಅವಧಿಯನ್ನು ನವ್ಯ ಕಾಲಘಟ್ಟ, ನವ್ಯ ಸಾಹಿತ್ಯ ಚಳುವಳಿಯ ಕಾಲಘಟ್ಟ ಅಂಥೇಳಿ ನಾವು ಕರಿಬೋದು. ಇನ್ನು ನವ್ಯ ಸಾಹಿತ್ಯದ ಪ್ರಮುಖ ಪ್ರೇರಣೆಗಳನ್ನು ನಾವು ನೋಡೋದಾದರೆ, ಸ್ವಾತಂತ್ರ್ಯೋತ್ತರ ಭಾರತದ ಜನಜೀವನದಲ್ಲಿ ತೋರಿದಂತಹ ಮೌಲ್ಯಗಳು, ಆ ಮೌಲ್ಯಗಳ ಏರುಪೇರಿನಿಂದಾಗಿ ಈ ನವ್ಯ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಲಿರಿಸುತ್ತೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿದ್ದಂತಹ ಮೌಲ್ಯಗಳು ಹೊಸ ಯುಗದ ಸವಾಲಿನ ಎದುರಿಗೆ ದುರ್ಬಲವಾದಂತೆ ವಿದ್ಯಾವಂತರ ಮನಸ್ಸು ಪ್ರಕ್ಷುಬ್ಧವಾಗುತ್ತೆ, ವಿಡಂಬನೆಯ ಕಣ್ಣು ತೆರೆದುಕೊಳ್ಳುತ್ತೆ. ಆಗ ಈ ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನ ಎನ್ನುವಂತಹ ಶಬ್ದಗಳು, ಮೌಲ್ಯಗಳು ತಮ್ಮ ಅರ್ಥವನ್ನು ಕಳೆದುಕೊಳ್ತವೆ. ಅಂದರೆ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ವರ್ಷಗಳಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಕಂಡುಬಂತಹ ಪರಿವರ್ತನೆ ಈ ನವ್ಯದ ಹುಟ್ಟಿಗೆ ಹಿನ್ನೆಲೆಯನ್ನು ಒದಗಿಸುತ್ತೆ. ಹಾಗಾಗಿ ಸ್ವಾತಂತ್ರ್ಯೋತ್ತರ ಭಾರತದ ಜನಜೀವನದಲ್ಲಿ ತೋರಿದಂತಹ ಈ ಮೌಲ್ಯಗಳ ಏರುಪೇರೇನಿದೆ ಅದು ನವ್ಯ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ. ಇನ್ನು ನಡೀತು ಆ ಎರಡನೇ ಮಹಾಯುದ್ಧದ ತರುವಾಯ ಭಾರತೀಯರಿಗೆ ಸುಲಭವಾಗಿ ದೊರೆತಂತಹ ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳು ಕೂಡ ನವ್ಯ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಒದಗಿಸ್ತವೆ. ಎರಡನೇ ಮಹಾಯುದ್ಧದ ವೇಳೆಗೆ ನಿಂತು ಹೋಗಿದ್ದಂತಹ ಯುರೋಪಿಯನ್ ಭಾಷೆಯ ಸಾಹಿತ್ಯ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದವಾಗ್ತವೆ. ಅಷ್ಟೇ ಅಲ್ಲ, ಅವು ಅಗ್ಗದ ಬೆಲೆಗೆ ಸುಲಭವಾಗಿ ಭಾರತದಲ್ಲಿ ಸಿಗೋದಕ್ಕೆ ಪ್ರಾರಂಭವಾಗ್ತವೆ. ಇವುಗಳ ಓದಿನ ಪರಿಣಾಮ ಕನ್ನಡ ಸಾಹಿತ್ಯದ ಮೇಲೂ ಆಗುತ್ತೆ. ಹಾಗೆಯೇ ಭಾರತದಿಂದ ವಿದೇಶದ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಧ್ಯಯನ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಅಲ್ಲಿನ ಪ್ರಭಾವಕ್ಕೆ ಒಳಗಾಗ್ತಾರೆ. ಜೊತೆಗೆ ಸಾಹಿತ್ಯದ ಅಧ್ಯಯನದ ದಿಕ್ಕನ್ನೇ ಬದಲಾಯಿಸ್ತಾರೆ. ಹಾಗಾಗಿ ಸಾಹಿತ್ಯದ ಅಧ್ಯಯನ, ಇಂಗ್ಲೀಷ್ ಸಾಹಿತ್ಯದ ಅಧ್ಯಯನ, ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳ ಅಧ್ಯಯನ ಏನಾಗುತ್ತೆ, ಅದು ಈ ನವ್ಯ ಸಾಹಿತ್ಯದ ಆರಂಭಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ. ಇನ್ನು ಸಾಹಿತ್ಯೇತರ ಕೃತಿಗಳ ಲಭ್ಯತೆಯೂ ಕೂಡ ಮತ್ತು ಅವುಗಳ ಅಧ್ಯಯನವೂ ಕೂಡ ಸಾಹಿತ್ಯದ ಮೇಲೆ ಒಂದು ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಪಾಶ್ಚಾತ್ಯ ದೇಶಕ್ಕೆ ಅಧ್ಯಯನಕ್ಕೆ ಹೋದಂತಹ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ವಿದ್ವಾಂಸರೇನಿದ್ರು ಅಥವಾ ಪ್ರಾಧ್ಯಾಪಕರೇನಿದ್ರು ಅವರು ಅಲ್ಲಿನ ಪ್ರಭಾವಕ್ಕೆ ಒಳಗಾಗ್ತಾರೆ. ಜೊತೆಗೆ ಸಾಹಿತ್ಯದ ಅಧ್ಯಯನದ ದಿಕ್ಕನ್ನೇ ಬದಲಿಸಿದಂಥ ಸಾಹಿತ್ಯೇತರ ಕೃತಿಗಳ ಲಭ್ಯತೆಯೂ ಅವರಿಗೆ ಉಂಟಾಗುತ್ತೆ. ವಿಶೇಷವಾಗಿ ಸಿಗ್ಮಂಡ್ ಫ್ರಾಯ್ಡ್ನ ಕೃತಿಗಳು, ಆಮೇಲೆ ಕಾರ್ಲ್ ಮಾರ್ಕ್ಸ್ನ ದಿ ಕ್ಯಾಪಿಟಲ್, ಹೀಗೆ ಹಲವಾರು ಕೃತಿಗಳು ನವ್ಯತೆಯ ಪ್ರವೇಶಕ್ಕೆ ವೇದಿಕೆಯನ್ನು ದೊರಕಿಸಿಕೊಡ್ತವೆ. ಹಾಗಾಗಿ ಈ ಸಾಹಿತ್ಯೇತರ ಕೃತಿಗಳ ಲಭ್ಯತೆಯೂ ಕೂಡ ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಪ್ರೇರಣೆಗೆ ಒಂದು ಪ್ರೇರಣೆಯನ್ನು ಒದಗಿಸುತ್ತೆ. ನಂತರ ಕನ್ನಡ ನವೋದಯ ಸಾಹಿತ್ಯ ಚಳವಳಿ ಏನಿತ್ತು, ಆ ನವೋದಯ ಕಾವ್ಯ ಏಕತಾನತೆಯತ್ತ ನಡೆದದ್ದು ಕೂಡ ನವ್ಯ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ. ಜೊತೆಗೆ ವಿ.ಕೃ. ಗೋಪಾಲಕೃಷ್ಣ ಅಡಿಗರಂತಹ ಕವಿಗಳು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ನವ್ಯ ಸಾಹಿತ್ಯದ ಅಗತ್ಯತೆಯನ್ನು, ಮಹತ್ವವನ್ನು ಪ್ರತಿಪಾದಿಸ್ತಾರೆ. ತಮ್ಮ ಕೃತಿಗಳಲ್ಲಿ ಅದರ ಅಗತ್ಯತೆಯನ್ನು ಕುರಿತು ಹೇಳ್ತಾರೆ. ಹೀಗಾಗಿ ನವ್ಯ ಸಾಹಿತ್ಯಕ್ಕೆ ಗೋಪಾಲಕೃಷ್ಣ ಅಡಿಗ, ವಿ.ಕೃ. ಗೋಕಾಕ್ರಂತಹ ಹಲವು ಕವಿಗಳ ವೈಯಕ್ತಿಕ ಜರೂರು ಕೂಡ ಕಾರಣವಾಗುತ್ತೆ. ಇನ್ನು ಮತ್ತೊಂದು ಪ್ರಮುಖ ಅಂಶ
ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನ ಏನಿದೆ ಅದು ನವ್ಯ ಸಾಹಿತ್ಯದ ಉದಯಕ್ಕೆ ಒಂದು ದೊಡ್ಡ ಪ್ರೇರಣೆಯನ್ನು ಒದಗಿಸುತ್ತೆ. ಸಾಹಿತ್ಯ ಕೃತಿಗಳು ಹೀಗೆ ಹಲವು ಕಾರಣಗಳು ಈ ನವ್ಯ ಸಾಹಿತ್ಯದ ಹುಟ್ಟಿಗೆ ಪ್ರೇರಣೆಯನ್ನು ಒದಗಿಸ್ತವೆ. ಇದಿಷ್ಟು ನವ್ಯ ಸಾಹಿತ್ಯದ ಅರ್ಥ ಮತ್ತು ಪ್ರೇರಣೆಗಳು.